ನನ್ನ ತಂಗಿ ಜೀವನ ಹಾಳು ಮಾಡಿದ್ರಲ್ಲ, ನೀನು ಒಂದು ಹೆಣ್ಣ. ಇಲ್ಲ, ಇದಕ್ ನನ್ಗೆ ಉತ್ತರ ಬೇಕು. ಸಂಧ್ಯಾ ನ್ಯಾಯ ಕೊಡ್ಸಕ್ ಹೋಗಿದ್ ನನ್ ಕೈಯಲ್ಲಿ ಅನ್ಯಾಯ ಮಾಡಿಸ್ಬಿಟ್ಟಿಯಲ್ಲ. ಯಾಕೆ ಹೇಗ್ ಮಾಡ್ದೆ? ಯಾಕೆ ಹೇಗ್ ಮಾಡ್ದೆ? ನೀನ್ ಚೆನ್ನಾಗಿರ್ಬೇಕು ಅಂತ ನನ್ನ ಫ್ಯಾಮಿಲಿ ನೆಮ್ಮದಿ ಕೆಡಿಸ್ತೀಯಾ? ಬಿಡಲ್ಲ ಕಣೆ ನಿನ್ನ. ಸಾಕ್ ನಿಲ್ಸಿ. ಏನಂದ್ರಿ? ನಿಮ್ ಕುಟುಂಬದ ನೆಮ್ಮದಿನ ಕಿತ್ಕೊಂಡ? ನಿಮ್ ತಮ್ಮ ನಿಮ್ ಅಪ್ಪ ಸೇರ್ಕೊಂಡು ನನ್ ಕುಟುಂಬನೇ ಕಿತ್ಕೊಂಡಿದ್ದಾರೆ. ಅದಕ್ಕೇನಂತೀರಾ? ಮೈಲಾರಪ್ಪ ನನ್ನ ಅಪ್ಪ ಒಂದ್ ಸರ್ಕಾರಿ ಕಚೇರಿಲಿ ಅಕೌಂಟ್ ನೋಡ್ಕೋತಾ ಇದ್ರು. ಈ ಶಕ್ತಿ ಪ್ರಸಾದ್ ಪಕ್ಷದ ದುಡ್ಡನ್ನೆಲ್ಲ ನುಂಗಿ ಲೆಕ್ಕ ಅಂತ ಬಂದಾಗ ನಮ್ಮ ಅಪ್ಪನ ಕಡೆ ಬೆಟ್ ಮಾಡಿ ತೋರಿಸಿ ಅವ್ರಿಗೆ ಭ್ರಷ್ಟ ಅಧಿಕಾರಿ ಅನ್ನೋ ಪಟ್ಟ ಕೊಟ್ರು. ಅವ್ರ ಕೆಲ್ಸ, ಮಾನ ಮರ್ಯಾದೆ ಎಲ್ಲ ಕಿತ್ಕೊಂಡ್ರು. ನಮ್ ತಂದೆ ನಿಜ ಹೇಳ್ಬೇಕು ಅಂತ ಹೊರಟಾಗ ಅವ್ರನ್ನ ಆಕ್ಸಿಡೆಂಟ್ ಮಾಡಿ ಕೊಲ್ಸಿದ್ರು. ಅದೇ ದುಃಖದಲ್ಲಿ ತಲೆ ಎತ್ಕೊಂಡು ಓಡಾಡೋದಕ್ಕಾಗದೆ ನಮ್ಮಮ್ಮನೂ ಆತ್ಮಹತ್ಯೆ ಮಾಡ್ಕೊಂಡ್ರು. ಉಳ್ದಿರೋದು ನಾನೊಬ್ಳೆ. ನ್ಯಾಯ ಕೇಳ್ಬೇಕು ಅಂತ ಅವ್ರ ಮನೆ ಮುಂದೆ ಹೋದಾಗ ವಿಕ್ಕಿ ಬಂದು ನನ್ ಜೊತೆ ಅಸಭ್ಯವಾಗಿ ನಡ್ಕೊಂಡು ಹೊಡೆದು ಆಚೆ ಹೊಡೆಸ್ದ. ಈಗ ನನ್ನ ಕುಟುಂಬ ನೆಮ್ಮದಿ ಎಲ್ಲನೂ ಕಳ್ಕೊಂಡು ಒಂಟಿಯಾಗಿ ನಿಂತಿದ್ದೀನಿ. ತುಂಬಾ ವರ್ಷದಿಂದ ಇದೇ ಡಿಪ್ರೆಷನ್ ಅಲ್ಲೇ ಇದ್ದೆ. ವಿಕ್ಕಿ ಮೊಲೆಸ್ಟೇಷನ್ ಕೇಸ್ ಬಗ್ಗೆ ಗೊತ್ತಾದ್ಮೇಲೆ ಅವನು ಎಲ್ಲಿ ಹೋಗ್ತಾನೆ ಬರ್ತಾನೆ ಅಂತ ನೋಡಿ ಅವನನ್ನ ಫಾಲೋ ಮಾಡ್ತಾ ಇದ್ದೆ. ಅವತ್ತು ಆಗಸ್ಟ್ 18ನೇ ತಾರೀಕು ರಾತ್ರಿನೂ ಅವ್ರ ಫಾರ್ಮ್ ಹೌಸ್ ಹತ್ರ ಹೋಗಿದ್ದೆ. ಆಗ ವಿಕ್ಕಿ ಸಂಧ್ಯಾನ ಹಿಂಬಾಲಿಸ್ತಾ ಇರೋದನ್ನ ನೋಡ್ದೆ. ಸಹಾಯ ಮಾಡೋ ತರ ಅವ್ರ ಹಿಂದೆನೆ ಹೋದೆ. ಸಂಧ್ಯಾ ತಪ್ಪಿಸ್ಕೊಂಡು ಹೋದ್ಲು. ಆಮೇಲೆ ವಿಕ್ಕಿ ಅವ್ರ ಮನೆಗೆ ಹೋಗಿ ಮಲಗ್ದ. ಮನೆಗೆ ವಾಪಸ್ ಬಂದು ನ್ಯೂಸ್ ನೋಡಿದ್ರೆ ಸಂಧ್ಯಾ ಸತ್ತೋಗಿದ್ದಾಳೆ ಅನ್ನೋದು ಗೊತ್ತಾಯ್ತು. ಅವತ್ತೇ ವಿಕ್ಕಿ ಮನೆಗೆ ಹೋಗಿ ಅವನ್ ಕೆಲವೊಂದು ವಸ್ತುಗಳನ್ನ ತಗೊಂಡ್ ಬಂದು ಸಂಧ್ಯಾ ಸತ್ತೋಗಿರೋ ಜಾಗದಲ್ಲಿ ಹಾಕ್ದೆ. ನಿಮಗೂ ಕ್ಲೂ ಕೊಟ್ಟೆ. ನಾನ್ ಅನ್ಕೊಂಡ ಹಾಗೆ ವಿಕ್ಕಿನ ಅರೆಸ್ಟ್ ಮಾಡಿದ್ರು. ಅಂದ್ರೆ ಈ ಸ್ಫಟಿಕ ಮೈಲಾರಪ್ಪನ ಮಗಳ? ಈ ವಿಷಯ ಗೊತ್ತಿದ್ರು ನನಗೆ ಯಾಕೆ ಹೇಳಿಲ್ಲ ಶಕ್ತಿ? ಕೋರ್ಟಲ್ಲಿ ಅವಳನ್ನ ಕಂಡ ಕ್ಷಣ ಈ ವಿಷಯ ಗೊತ್ತಾಗಿದ್ದಿದ್ರೆ ಕಥೆನೇ ಬೇರೆ ಆಗ್ತಿತ್ತು. ಜೆ ಪಿ, ನೀನು ಟೆನ್ಷನಲ್ಲಿದ್ದೆ. ನಿನಗೆ ಯಾಕೆ ತೊಂದರೆ ಕೊಡೋದು ಅಂತ. ಆಫ್ಟರ್ ಆಲ್ ಒಂದು ಹುಡುಗಿ ಕರೆದು ಧಮ್ಕಿ ಹಾಕಿದ್ರೆ ಸುಮ್ಮನೆ ಆಗ್ತಾಳೆ ಅಂತ ಅಂದ್ಕೊಂಡೆ ನಾನು.
ಆಫ್ಟರ್ ಆಲ್ ಒಂದು ಹುಡುಗಿ ಅನ್ಕೊಂಡೆ ಸಂಧ್ಯಾ ಬಗ್ಗೆನೂ ಹೀಗೆ ನೆಗ್ಲೆಕ್ಟ್ ಮಾಡಿದ್ರಿ. ಅದೇ ಕಾರಣಕ್ಕೆ ಈಗ ನಮ್ಮ ಮಗ ಜೈಲಲ್ಲಿರೋದು. ಯಾವ ಮುಳ್ಳು ಕಾಲಕ್ಕೆ ಚುಚ್ಕೊಳತ್ತೆ ಹೇಳಕ್ಕಾಗಲ್ಲ ಶಕ್ತಿ. ಮುಳ್ಳನ್ನ ಪರ್ಮನೆಂಟ್ ಆಗಿ ತೆಗಿಬೇಕೆ ಹೊರತು ನಿರ್ಲಕ್ಷ್ಯೆ ಮಾಡಬಾರ್ದು. ಅತ್ತೆ ಮಾವ ಹೇಗಿದೆಯಾ ರೀತು? ಚೆನ್ನಾಗಿಲ್ಲ ಅತ್ತೆ. ವಿಕ್ಕಿ ಜೈಲಲ್ಲಿರೋದನ್ನ ನೋಡ್ಕೊಂಡು ಅದು ಹೇಗೆ ಆರಾಮಾಗಿರ್ಲಿ ಹೇಳಿ? ಏನ್ ಮಾಡೋದಮ್ಮ, ನಿಮ್ ದೊಡ್ಡಪ್ಪ ನೋಡಿದ್ರೆ ಈ ಸಿಟಿಗೆ ದೊಡ್ಡ ಲಾಯರು. ನಿಮ್ ಮಾವ ಈ ಸಿಟಿಗೆ. ಆದ್ರೂ ಒಂದು ಸುಳ್ಳು ಕೇಸಿಂದ ವಿಕ್ಕಿನ ಹೊರಗೆ ತರೋದಕ್ಕೆ ಇಬ್ರು ಒದ್ದಾಡ್ತಿದ್ದಾರೆ. ಇದರಿಂದ ಕಷ್ಟ ಅನುಭವಿಸ್ತಿರೋದು ನಾವು ಹೆಂಗಸರು. ಸಿತಾರಾ, ಇಂಥ ಸೆಂಟಿಮೆಂಟ್ ಡೈಲಾಗ್ ಹೊಡಿಯೋದನ್ನ ಬಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಾ? ವಿಕ್ಕಿನ ಬಿಡಿಸೋದಕ್ಕೆ ಭಾವ ಪ್ರಯತ್ನ ಪಡ್ತಾ ಇದ್ದಾರೆ. ಸ್ವಲ್ಪ ದಿನದಲ್ಲಿ ಇದೆಲ್ಲ ಸರಿ ಹೋಗುತ್ತೆ. ಹೌದು ಬೀಗ್ರೆ, ಆದಷ್ಟು ಬೇಗ ವಿಕ್ಕಿ ಹೊರಗಡೆ ಬರ್ತಾನೆ, ನೀವು ಬೇಜಾರಾಗ್ಬೇಡಿ. ಅದು ಹೇಗೆ ನಂಬೋ ಸ್ವಾಮಿ? ನಿಮ್ಮ ಅಣ್ಣ ವಿಕ್ಕಿನ ಜೈಲಿಂದ ಆಚೆ ತರ್ತೀನಿ ಅಂತಾರೆ, ಆದ್ರೆ ನಿಮ್ಮ ಮನೆ ಸೊಸೆ ವಿಕ್ಕಿನ ಜೈಲಿಂದ ಆಚೆ ಕಾಲಿಡೋಕ್ ಬಿಡಲ್ಲ ಅಂತಾಳೆ. ಏನ್ ಮಾಡ್ತೀರಿ? ನೋಡಿದ್ರ ಅಪ್ಪ, ಆ ಭಾರ್ಗವಿಯಿಂದಾನೇ ಎಲ್ಲ ಸಮಸ್ಯೆ ಆಗ್ತಿರೋದು. ಮದ್ವೆ ಆಗಿರೋ ರಿತುನ ತವ್ರ ಮನೆಯಲ್ಲೇ ಉಳ್ಕೊಳ್ಳೋ ಹಾಗೆ ಮಾಡಿದಳ ಆ ಭಾರ್ಗವಿ. ನಿಮ್ಗದ್ ಎಷ್ಟ್ ಸಲ ಹೇಳಿದ್ರು ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮನೆಯಲ್ಲೇ ಇಟ್ಕೊಂಡಿದ್ದೀರಿ. ಅಲ್ಲ ಭಾವ, ಮನೆ ಮಗಳಿಗಿಂತ ನೆನ್ನೆ ಮೊನ್ನೆ ಬಂದವಳೆ ಜಾಸ್ತಿ ಆಗೋದ್ಲ ನಿಮ್ಗೆ? ಇವತ್ತು ರಿತು ಜೀವನ ಹಾಳು ಮಾಡ್ತಿದ್ದಾಳೆ, ನಾಳೆ ದಿನ ನಮ್ದೋ ನಿಮ್ದೋ ಇನ್ಯಾರ್ ಸರ್ದಿನೋ? ಒಟ್ನಲ್ಲಿ ಮನೇಲಿ ಅವಳಿಂದ ನೆಮ್ಮದಿ ಅನ್ನೋದೇ ಇಲ್ಲ. ಇದನ್ನೆಲ್ಲ ಸರಿ ಮಾಡಕ್ಕಾಗೋದು ನಿಮ್ಮೊಬ್ರ ಕೈಲೇ ಜೆಪಿ. ನೀವೇನಾದ್ರೂ ಯೋಚನೆ ಮಾಡಿ. ಅಲ್ರಿ, ನಿಮಗ್ ದ್ವೇಷ ಇದ್ದಿದ್ದು ಶಕ್ತಿ ಅಂಕಲ್ ಮೇಲೆ. ಮಾಡ್ದಿರೋ ತಪ್ಪಿಗೆ ವಿಕ್ಕಿಗೆ ಯಾಕೆ ಶಿಕ್ಷೆ ಕೊಟ್ರಿ? ನನ್ನ ಅಪ್ಪ ಅಮ್ಮನ ಕಿತ್ಕೊಂಡಿರೋ ಶಕ್ತಿಗೆ ಅವನ್ ಮಗ ಇಲ್ದೆ ಇರೋ ದುಃಖ ಹೇಗಿರುತ್ತೆ ಅಂತ ಗೊತ್ತಾಗ್ಲಿ ಅಂತ ಮಾಡ್ದೆ. ಏಯ್, ಎಷ್ಟು ಧೈರ್ಯ ಇದ್ರೆ ನನ್ನ ತಮ್ಮನ್ನೇ ಜೈಲಿಗೆ ಕಳಿಸ್ತೀಯ ನೀನು? ತಪ್ಪು ಮಾಡ್ಬಿಟ್ಟೆ ಸ್ಫಟಿಕ, ತುಂಬಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಹಾಗಿದ್ರೆ ವಿಕ್ಕಿ ಮಾಡಿದ ತಪ್ಪಲ್ವಾ? ತಪ್ಪೆ. ಆದ್ರೆ ಅವನ್ ಮಾಡಿರೋ ತಪ್ಪಿಗೆ ಇವಾಗಾಗ್ಲೇ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಅಂದ್ಮೇಲೆ ಅವನಿಗೆ ಬದಲಾಗಕ್ಕೊಂದು ಅವಕಾಶ ಕೊಡ್ಬೇಕಲ್ವಾ? ಮಾಡದೇ ಇರೋ ಕೊಲೆನ ಅವನ್ ತಲೆ ಕಟ್ಟೋದು ಯಾವ ನ್ಯಾಯ? ವಿಕ್ಕಿ ಕೊಲೆ ಮಾಡಿಲ್ಲ ಅಂತಂದ್ರೆ ಇನ್ಯಾರು ಕೊಲೆ ಮಾಡಿರ್ಬೋದು?
ಯಾರ ನೀನು? ಏನೋ ಮಾಡ್ತಿದೀಯಲ್ಲಿ? ಭಾರ್ಗವಿ, ನಾನು ನಂದು ಅಂತ ಒಂದು ಪುಟ್ಟ ಸಂಸಾರ ಕಟ್ಕೊಂಡು ಹೊರಗೆ ಬಂದಿದ್ದೆ. ಆದ್ರೆ ಅಲ್ಲಿಗೂ ಬಂದೆ. ಈಗ ನನ್ನ ಮತ್ತೆ ನನ್ನ ಗಂಡನ ಮಧ್ಯೆ ತಂದಿಟ್ಟು ನೀನು ನಿನ್ನ ಗಂಡನ ಜೊತೆ ಆರಾಮಾಗಿದ್ಯಾ? ಚರಣ್ಗೆ ಹತ್ರ ಆಗ್ಬೇಕು ಅಂತ ಅನ್ಕೊಂಡಾಗೆಲ್ಲ ಏನಾದ್ರೂ ಒಂದ್ ಎಡವಟ್ಟು ಮಾಡಿ ಅದನ್ನ ಹಾಳು ಮಾಡ್ತಾನೆ ಇದ್ಯಾ. ನಾನು ನನ್ನ ಗಂಡ ಖುಷಿಯಾಗಿಲ್ಲ ಅಂದ್ಮೇಲೆ ನೀನು ನಿನ್ನ ಗಂಡನ ಜೊತೆ ಖುಷಿಯಾಗಿರಬಾರ್ದು. ನನ್ನ ಗಂಡ ನನ್ನ ಮೇಲೆ ದ್ವೇಷ ಕಾರ್ಬೇಕಾದ್ರೆ ನಿನ್ನ ಗಂಡ ನಿನ್ನ ಮೇಲೆ ಹೂವಿನ ಮಳೆ ಸುರ್ಸೋದ್ ಬಿಡ್ತೀನ? ಸಾಧ್ಯನೇ ಇಲ್ಲ. ಈ ಅಸ್ತ್ರನ ಬಳಸ್ಕೊಂಡು ನಿನ್ನ ಗಂಡ ನಿನಗೆ ಛೀತು ಅಂತ ಉಗಿಬೇಕು. ನನ್ನ ಅಣ್ಣನ ಸಂಸಾರನೇ ಹಾಳು ಮಾಡ್ತೀಯ ಅಂತ ನಿನ್ನ ಕತ್ತಿ ಹಿಡಿದು ಆಚೆ ನುಗ್ಬೇಕು. ಹಾಗೆ ಮಾಡಿ ನನ್ನ ಅಂಡರ್ ಎಸ್ಟಿಮೇಟ್ ಮಾಡೋ ಎಲ್ಲರಿಗೂ ನನ್ನ ತಾಕತ್ ಏನು ಅನ್ನೋದು ಗೊತ್ತಾಗ್ಬೇಕು. ಮುಖ್ಯವಾಗಿ ನನ್ನ ಕಟ್ಕೊಂಡಿರೋ ಆ ಗಂಡಂಗ್ ಗೊತ್ತಾಗ್ಬೇಕು. ನನಗೇನಾದ್ರೂ ಒಂದು ಬೇಕು ಅಂದ್ರೆ ಅದನ್ನ ತವ್ರ ನರ್ಕಕ್ ಬೇಕಾದ್ರೂ ನುಗ್ಗಿ ಅದನ್ನ ತರೋ ಬುದ್ಧಿ ನನಗಿದೆ. ಆದ್ರೆ ಈಗ ನಾನು ಕೊಡೋ ಏಟನ್ನ ತಡ್ಕೊಳ್ಳೋ ಶಕ್ತಿ ನಿನಗಿದ್ಯಾ ಭಾರ್ಗವಿ? ಕಣ್ ಕಾಣಲ್ವೇನ್ರಿ ನಿಮ್ಗೆ? ಹಂಗ್ ನುಗ್ತಿರಲ್ಲ. ಸಾರಿ ಮೇಡಮ್, ಬಸ್ಸಿಗೆ ಟೈಮ್ ಆಗ್ತಿತ್ತು ಅಂತ ಓಡ್ ಬಂದೆ. ಅದ್ಯಾಕೆ ಕಳ್ಳಿ ತರ ಮುಖಕ್ ಬಟ್ಟೆ ಕಟ್ಕೊಂಡಿದೀರಾ? ಅಯ್ಯೋ, ಧೂಳು ಅಂತ ಮುಖಕ್ ಬಟ್ಟೆ ಕಟ್ಕೊಂಡ್ರೆ ಕಳ್ಳಿ ಅಂತೀರಲ್ಲ ನೋಡಿ. ಇದು ನಿಜವಾಗ್ಲೂ ನೀನಾ? ಹೇಳಿ ಮೇಡಮ್. ಹೌದಾ, ನಾನೀಗಲೇ ಬರ್ತೀನಿ ರೀ. ನೀನು ಬಾಯಿ ಬಿಡ್ದಿದ್ರೆ ಸತ್ಯನೇ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನಿನ್ ಜೊತೆ ಸೇರ್ಕೊಂಡು ಸಂಧ್ಯಾನ ಕೊಲೆ ಮಾಡಿದ್ಲಲ್ಲ, ಆ ನಿನ್ನ ಕಿಲ್ಲರ್ ಪಾರ್ಟ್ನರ್ ಸಿಕ್ಕಿಬಿದ್ದಿದ್ದಾಳೆ. ಹೋಗಿ ಎಳ್ಕೊಂಡು ಬರ್ತೀವಿ. ನೀನೊಬ್ಬನೇ ಸೇಲಲ್ಲಿ ಕೂತ್ಕೊಂಡು ಸೊಳ್ಳೆ ಹೊಡಿಯೋದು ಬೇಕಾಗಿಲ್ಲ. ಪಕ್ಕದ ಸೇಲ್ಗೆ ಅವಳು ಬರ್ತಾಳೆ, ಅವಳು ಸೊಳ್ಳೆ ಹೊಡ್ಕೊಂಡು ಕೂತ್ಕೋತಾಳೆ. ಸರ್, ಖಂಡಿತ ಸಂಧ್ಯಾನ ಅವಳೇ ಕೊಲೆ ಮಾಡಿರ್ತಾಳೆ. ಹೋಗಿ ಬೇಗ ಕರ್ಕೊಂಬನ್ನಿ. ನನಗೆ ಹೊಡೆದ್ರಲ್ಲ, ಹಂಗೆ ಹೊಡೆದು ಏರೋಪ್ಲೇನ್ ಹಚ್ಚಿ ಸತ್ಯನ ಅವಳೇ ಬಾಯ್ ಬಿಡ್ತಾಳೆ. ಸರ್, ಯಾಕೆ ನಿಂತಿದ್ದೀರಾ? ಹೋಗಿ ಬೇಗ ಕರ್ಕೊಂಬನ್ನಿ. ಇಷ್ಟರಲ್ಲೇ ಸತ್ಯ ಗೊತ್ತಾಗತ್ತೆ. ರೀ ಸುಂದರ್, ಬನ್ರಿ. ನೀವು ಬಾಮ್ಮ. ಅಂತೂ ಕೊಲೆ ಮಾಡಿದವಳು ಸಿಗಾಕೊಂಡ್ಲಲ್ಲ, ಅವಳು ಎಳ್ಕೊಂಬಂದ್ರೆ ನಾನು ಕೊಲೆ ಮಾಡಿಲ್ಲ ಅಂತ ಪ್ರೂವ್ ಆಗೋಗುತ್ತೆ. ಆದ್ರೂ ಯಾರು ಗುರು ಆ ಮಾತಾಯಿ? ಅಯ್ಯೋ, ಮಾಡೋದೆಲ್ಲ ಮಾಡಿ ನನ್ನನ್ನು ಟ್ರಾಪ್ ಮಾಡೋಳೆ. ಅಯ್ಯೋ, ಅವಳು ಬರಲಿ, ಇದೆ ಅವಳಿಗೆ
ಅಲ್ಲ, ಕೊಲ್ಲಬೇಕಾದ್ರೆ ಇರೋ ಧೈರ್ಯ ನಿಜ ಒಪ್ಕೋಬೇಕಾದ್ರೂ ಇರ್ಬೇಕಲ್ವಾ? ಅನ್ಯಾಯವಾಗಿ ನನ್ನ ಜೀವನ ಹಾಳು ಮಾಡ್ತಿದ್ದಾಳೆ. ಇನ್ನು ಕೊಲೆ ಮಾಡಿರ್ಲಿಲ್ಲ, ಅವಳು ಬರ್ಲಿ, ನಾನೇ ಅವಳು ಕುತ್ಕೆ ಇಸ್ಕಿ ಸಾಯಿಸ್ಬಿಡ್ತೀನಿ. ರುದ್ರ, ಇಲ್ಲಿರೋ ಎಲ್ಲರಿಗಿಂತನೂ ಭಾರ್ಗವಿ ನಿಮ್ ಜೊತೆ ಕ್ಲೋಸ್ ಆಗಿ ಮಾತಾಡೋದನ್ನ ನಾನು ನೋಡಿದ್ದೀನಿ. ನಿಮ್ಗೆ ನಿಮ್ ಮಗಳ ಜೀವನ ಸರಿ ಹೋಗ್ಬೇಕು ಅನ್ನೋ ಆಸೆ ಇಲ್ವಾ? ಹೆತ್ತ ಮಗಳು ಈ ಥರ ಸಂಕಟ ಪಡ್ತಿದ್ರೆ ಯಾವ ತಾಯಿ ತಾನೇ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾಳೆ ಹೇಳಿ? ನನ್ನ ಮಗಳು ಆದಷ್ಟು ಬೇಗ ನಿಮ್ಮ ಮನೆ ಸೇರಿ ವಿಕ್ಕಿ ಜೊತೆಲಿ ಸಂತೋಷವಾಗಿದ್ರೆ ನಮ್ಗಷ್ಟೇ ಸಾಕು. ಹಾಗಾಗ್ಬೇಕು ಅನ್ನೋದಾದ್ರೆ ಮೊದಲು ಭಾರ್ಗವಿ ಜೊತೆ ಮಾತಾಡಿ. ಈ ಕೇಸ್ನ ಹಿಂದೆ ತಗೊಳ್ಳೋದಕ್ಕೆ ಹೇಳಿ. ನೀವು ಬೇಡ್ಕೊಂಡ್ರೆ ಭಾರ್ಗವಿ ನಿಜವಾಗ್ಲೂ ಖಂಡಿತ ಕೇಳ್ತಾಳೆ. ಕೇಳ್ತೀನಿ, ಖಂಡಿತ ಕೇಳ್ತೀನಿ. ಹೌದು, ನಮ್ಮತ್ತೆ ಕೇಳಿದ್ರೆ ಖಂಡಿತ ಒಪ್ಕೊಳ್ತೀನಿ. ಬಂದ್ಯಾ? ಬಾ. ಎಲ್ರು ಬಾಳ್ಗೂ ಬೆಂಕಿ ಇಟ್ಟು ನೀನ್ ಮಾತ್ರ ಊರ್ ಸುತ್ಕೊಂಡ್ ಬರ್ತಾ ಇದೀಯಲ್ಲ? ಭಾರ್ಗವಿ, ನಮ್ ರಿತು ನೋಡು, ಮದ್ವೆ ಆಗಿ ಗಂಡನ ಮನೇಲಿ ಇರ್ಬೇಕಾದವಳು ತವ್ರ ಮನೇಲೆ ಉಳ್ಕೊಂಡಿದ್ದಾಳೆ. ಇದರಿಂದ ರಿತು ಜೀವನ, ವಿಕ್ಕಿ ಜೀವನ, ನಮ್ ಎಲ್ಲರ ನೆಮ್ಮದಿನೂ ಹಾಳಾಗ್ತಾ ಇದೆ. ನೀನು ಒಂದ್ ಹೆಣ್ಣಾಗಿ ನನ್ ದುಃಖ, ರಿತು ದುಃಖ ನಿನ್ಗೆ ಅರ್ಥ ಆಗುತ್ತಲ್ವಾ? ನೀನ್ ಕೈ ಮುಗಿತೀನಿ, ವಿಕ್ಕಿನ ಬಿಟ್ಬಿಡು. ಎಲ್ಲರೂ ವಿಕ್ಕಿ ಏನು ತಪ್ಪ ಮಾಡಿಲ್ಲ, ಅವನು ಒಳ್ಳೆಯವನು ಅಂತ ಹೇಳ್ತಿದ್ದಾರೆ. ನೀನು ಒಂದ್ಸಲ ಸರಿಯಾಗಿ ವಿಚಾರಿಸಿ ಅವನ್ನ ಬಿಡಿಸ್ಕೊಂಡ್ ಬಾರಮ್ಮ. ಹೌದು ಅತ್ತೆ, ವಿಕ್ಕಿ ಕೊಲೆ ಮಾಡಿಲ್ಲ. ನಾನು ಹೇಳಿಲ್ವಾ ನಮ್ ವಿಕ್ಕಿ ಕೊಲೆ ಮಾಡಿಲ್ಲ? ನೀವ್ ಹೇಳಿದ್ ನಿಜ ಮೇಡಮ್. ನಮ್ ಚಿಕ್ಕತೆ ಕಣ್ಣೀರು, ನಮ್ ರಿತು ಕಷ್ಟ ನೋಡಿ ನಾನು ಈ ಕೇಸ್ನ ಇನ್ನೂ ಆಳವಾಗಿ ಸ್ಟಡಿ ಮಾಡಿದ್ದೀನಿ. ವಿಕ್ಕಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಿದೆ. ಮತ್ತ್ಯಾಕೆ ಅವನ ಮೇಲೆ ಸುಳ್ಳು ಕೇಸ್ ಹಾಕ್ದೆ? ಸಂಧ್ಯಾ ಕೊಲೆ ಆಗಿದ್ದ ಜಾಗದಲ್ಲಿ ವಿಕ್ಕಿ ವಿರುದ್ಧವಾಗಿ ಸಾಕ್ಷಿಗಳು ಸಿಕ್ಕಿದ್, ಅದಕ್ಕೆ ಅರೆಸ್ಟ್ ಮಾಡಿಸ್ತೀನಿ. ಅದಕ್ಕೆ ಅಂತ ಇಷ್ಟ ಬಂದ ಹಾಗೆ ಕೇಸ್ ಹಾಕೋದಾ? ಆ ಸಾಕ್ಷಿಗಳನ್ನ ಇನ್ಯಾರೋ ತಂದಲ್ಲ ಹಾಕಿರ್ಬೋದಲ್ವಾ? ಕೊಲೆ ಮಾಡಿದವರು ಇನ್ಯಾರೋ ಆಗಿರಬಹುದಲ್ವಾ? ಸರಿಯಾಗಿ ಹೇಳಿದ್ರಿ ಸರ್, ಅದೇ ನಡೆದಿರೋದು. ಕೊಲೆ ಮಾಡಿರೋದು ಯಾರು, ಮಾಡ್ಸಿರೋದು ಯಾರೋ, ಅಪರಾಧ ಬಂದಿರೋದು ಇನ್ಯಾರ ಮೇಲೋ. ಅಲ್ವೇ? ವಿಕ್ಕಿ ಕೊಲೆ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡಿರ್ಬೋದು? ಅದು ನಿನಗೆ ಬೇಡದೇ ಇರೋ ವಿಷಯ. ಮೊದಲು ವಿಕ್ಕಿ ಜೈಲಿಂದ ಆಚೆ ಬರಲಿ. ಅದೇಗಾಗತ್ತೆ ಮಾವ? ಸಂಧ್ಯನ್ ಜೀವಕ್ಕೆ ಬೆಲೆನೇ ಇಲ್ವಾ? ವಿಕ್ಕಿನ ಬಿಡ್ತಾ ಇದೀವಿ ಅಂದ್ರೆ ನಿಜವಾದ ಕೊಲೆಗಾರನ ಹಿಡಿತಾ ಇದೀವಿ ಅಂತ ಅರ್ಥ. ಯಾರ್ ಕೊಲೆ ಮಾಡಿದ್ದಾರೆ?
ಅರ್ಜುನ್